ನಮಸ್ಕಾರ. ಶಿವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಜ್ಯ ಸರ್ಕಾರ ಅಂದರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ದಿನದಿಂದ ದಿನಕ್ಕೆ ರಾಜ್ಯದ ಜನರಿಗೆ ಒಂದು ಶಾಕನ್ನು ಕೊಡ್ತಾನೆ ಇದೆ. ನಾನು ಕಳೆದ ಒಂದು 3-4 ದಿನಗಳಿಂದ ಒಂದಿಷ್ಟು ವಿಚಾರಗಳನ್ನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಒಂದು ಕಡೆ ಪಿಂಚಣಿಯನ್ನು ಹೋಲ್ಡ್ ಮಾಡ್ತಾರೆ, ಮತ್ತೊಂದು ಕಡೆ ಈ ಸ್ತ್ರೀ ಶಕ್ತಿ ಯೋಜನೆ ಅಡಿಯಲ್ಲಿ ಬರುವಂತಹ ಹೆಣ್ಣುಮಕ್ಕಳಿಗೆ ಇನ್ಮೇಲೆ ಬಸ್ಸಲ್ಲಿ ಆಧಾರ್ ಕಾರ್ಡ್ ನಡೆಯಲ್ಲ, ವೋಟರ್ ಐ ಡಿಗಳನ್ನು ಯೂಸ್ ಮಾಡಿಕೊಂಡು ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ನೀವು ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥ ಒಂದು ಹೊಸ ರೂಲ್ಸನ್ನು ತೆಗೆದುಕೊಂಡು ಬರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ನಿರ್ಧಾರ ಮಾಡಿಕೊಂಡಿದೆ. ಅದಾದ ಮೇಲೆ ಈ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳ ಮರುಪರಿಷ್ಕರಣೆ ಮತ್ತೊಂದು ಮಗದೊಂದು ಅದು ಇದು ಮಾಡ್ತಾನೆ ಇದೆ. ಈಗ ಇದೇ ಕಾಂಗ್ರೆಸ್ ಸರ್ಕಾರ ಅಂದರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮತ್ತೊಂದು ಶಾಕಿಂಗ್ ನಿರ್ಧಾರಕ್ಕೆ ಲಗ್ಗೆಯನ್ನು ಇಡ್ತಾ ಇದೆ. ಏನು ಅಂತಂದರೆ ಬಸ್ ದರ ಈಗ ಜಾಸ್ತಿ ಆಗುತ್ತೆ, ಅಂದರೆ ಬಸ್ ಟಿಕೆಟ್ನ ದರ ಮತ್ತೆ ಜಾಸ್ತಿ ಮಾಡುವಂಥ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಗಮನ ಹರಿಸ್ತಾ ಇದೆ. ಯಾಕೆಂತಂದರೆ ಮೊನ್ನೆ KSRTC ಡಿಪಾರ್ಟ್ಮೆಂಟ್ ಅವರ ಜೊತೆಗೆ ಅಂದರೆ ಸಾರಿಗೆ ಇಲಾಖೆಯ ಜೊತೆಗೆ ಚರ್ಚೆಯನ್ನು ನಡೆಸಿದಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಗಾಬರಿ ವಿಚಾರ ಗೊತ್ತಾಯಿತು, ಬೆಳಕಿಗೆ ಬಂತು. ಏನು ಅಂತಂದರೆ ಖಾಸಗಿ ಮತ್ತು ಈ ಡಿಪೋಗಳು ಏನಿರುತ್ತೆ, ಖಾಸಗಿ ಡಿಪೋಗಳು ಮತ್ತು ಈ ನಿಗಮದ ಡಿಪೋಗಳು ಏನಿರುತ್ತೆ, ಆ ಡಿಪೋಗಳಲ್ಲಿ ಡೀಸೆಲ್ನ ಬೆಲೆ ಹತ್ರ 40 ರೂಪಾಯಿಯಷ್ಟು ಜಾಸ್ತಿ ಆಗಿದೆ, ಅದರ ವ್ಯತ್ಯಾಸ ಆಗಿದೆ ಅನ್ನುವಂತಹ ವಿಚಾರಗಳು ಕಂಡು ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಅರೇ 40 ರೂಪಾಯಿ ಜಾಸ್ತಿ ಆಗಿದೆನಾ, ಇದು ನನಗೆ ಗಾಬರಿ ಆಗ್ತಾ ಇದೆ ಅಂತ ಹೇಳಿ ಮನವರಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಬಸ್ಸಿನ ದರವನ್ನು ಜಾಸ್ತಿ ಮಾಡಬೇಕು ಅನ್ನುವಂತಹ ನಿರ್ಣಯಕ್ಕೆ ಬರ್ತೀವಿ. ಅದು ಹೆಂಗಿರಬೇಕು ಆ ರೇಟು ಅಂತಂದರೆ, ಒಂದು ಕಡೆ ಈ ಸಾರಿಗೆ ಇಲಾಖೆಗೂ ಅನುಕೂಲ ಆಗಿರಬೇಕು, ಮತ್ತೊಂದು ಕಡೆ ದುಡ್ಡು ಕೊಟ್ಟು ಓಡಾಡುವಂತಹ ಪ್ರಯಾಣಿಕರಿಗೂ ಕೂಡ ಅನುಕೂಲ ಆಗಿರಬೇಕು. ಹಾಗೆ ರೇಟನ್ನು ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದರೆ, ಬಟ್ ರೇಟ್ ಇನ್ಕ್ರೀಸ್ ಮಾಡೋದು ಮಾತ್ರ ಗ್ಯಾರಂಟಿ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ 15% ಈ ದರವನ್ನು ಏರಿಕೆ ಮಾಡಲಾಗಿತ್ತು. ಈಗ 25% ದರವನ್ನು ಏರಿಕೆ ಮಾಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂಗೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಮಾಡ್ತಾ ಹೋದರೆ ಜನಸಾಮಾನ್ಯರು ಬದುಕೋದು ಹೆಂಗ್ರಿ ಸ್ವಾಮಿ? ಡಿ ಕೆ ಶಿವಕುಮಾರ್ ಅವರೇ, ಜನ ಬದುಕೋದು ಹೆಂಗೆ? ಯಾವ ಪುರುಷಾರ್ಥಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀರಿ? ಯಾವ ಪುರುಷಾರ್ಥಕ್ಕಾಗಿ ನೀವು ಜನಗಳಿಗೆ ಆಸೆಯನ್ನು ತೋರಿಸಿ ನಾನು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹೇಳಿದ್ರಿ? ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಆಸೆಯಿಂದ ನೀವೇ ಅಲ್ವಾ ಇದನ್ನೆಲ್ಲ ಮಾಡಿದ್ದು. ಆದರೆ ಇವತ್ತು ನಿಮಗೆ ಸಮರ್ಪಕವಾಗಿ ಒಂದು ಸಂಯಮದಿಂದ ಸಮರ್ಥಕರಾಗದೆ ಈ ಯೋಜನೆಗಳನ್ನು ಈ ನಡುನೀರಲ್ಲಿ ಕೈ ಬಿಡ್ತಾ ಇದ್ದೀರಿ. ಹೆಂಗಾದರೂ ಮಾಡಿ ಕೈ ತೊಳ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದೀರಿ. ಹಿಂಗೆ ಮಾಡಿದರೆ ಹೇಗೆ? ಇನ್ನೊಂದು ಏನು ಅಂತಂದರೆ, ಸಾರಿಗೆ ಇಲಾಖೆ ಹತ್ರ ಈಗ 620 ಬಸ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಹತ್ರ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ಬಸ್ಗಳನ್ನು ಖರೀದಿ ಮಾಡೋದಕ್ಕೆ ಈಗ KSRTC ಸಿದ್ಧವಾಗಿದೆ, ಸಾರಿಗೆ ಸಂಸ್ಥೆ ಸಿದ್ಧವಾಗಿದೆ ಅಂತೆ. ಅದರಲ್ಲಿ 400 ಬಸ್ಸುಗಳು KSRTC ಮತ್ತು ಇನ್ನಿತರ ಸಾರಿಗೆಗಳಿಗೆ ಹೋದರೆ ಇನ್ನೂ ಒಂದು 200 ಬಸ್ಸುಗಳು ಹಾಗೆ ವಾಯುವ್ಯ ಸಾರಿಗೆ ಅಂತ ಏನಿದೆ ಅದಕ್ಕೂ ಹೋಗುತ್ತೆ. 220 ಬಸ್ಸುಗಳು ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇನ್ನು ಅದರೆಲ್ಲದರ ಜೊತೆಗೆ 112 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿ 112 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ 11 ಕಡೆ ಈ ಎಲೆಕ್ಟ್ರಿಕಲ್ ಬಸ್ಸಸ್ ಏನಿದೆ ಅದರ ಡಿಪೋಗಳನ್ನು ಕೂಡ ಮಾಡೋದಕ್ಕೆ ಈಗ ಸಾರಿಗೆ ಸಂಸ್ಥೆ ಸಜ್ಜಾಗಿದೆ ಅಂತೆ. ನೋಡಿ, ನೀವು ಹೊಸ ಬಸ್ ತಗೋತಿರೋ, ಹಳೆ ಬಸ್ಸನ್ನೇ ಓಡಿಸ್ತಿರೋ, ಏನು ಮಾಡ್ತಿರೋ, ಅಥವಾ ಈಗಿರೋ ಬಸ್ಗಳನ್ನೇ ಮೇಂಟೈನ್ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಸಾರ್ವಜನಿಕರಿಗೆ, ಒಬ್ಬ ಸಾಮಾನ್ಯ ಪ್ರಜೆಗೆ ತೊಂದರೆ ಆಗದೇ ಇರೋ ಹಾಗೆ ಗೌರ್ನೆನ್ಸನ್ನು ಕೊಡೋದು ನಿಮ್ಮ ಆದ್ಯ ಕರ್ತವ್ಯ. ಅದಕ್ಕಾಗಿಯೇ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಬೆಲೆ ಜಾಸ್ತಿ ಆಗಿದೆ, ದರದ ಬೆಲೆಯಲ್ಲಿ ವ್ಯತ್ಯಾಸ ಆಗಿದೆ, ಡೀಸೆಲ್ ಬೆಲೆಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ನೆಪಗಳನ್ನು ಇಟ್ಟುಕೊಂಡು ಜನಗಳ ಹತ್ರ ಈ ರೀತಿ ದುಡ್ಡನ್ನು ವಸೂಲಿ ಮಾಡೋದು, ಬೆಲೆ ಏರಿಕೆ ಮಾಡೋದು, ದಿನನಿತ್ಯ ವಸ್ತುಗಳ ಮೇಲೆ ಬೆಲೆಯನ್ನು ಹೆಚ್ಚಿಸೋದು ಎಷ್ಟರ ಮಟ್ಟಿಗೆ ಸಮಂಜಸ? ಆದ್ದರಿಂದ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ವಿಚಾರ, ಬಸ್ ಬೆಲೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಗೆಟ್ ರೆಡಿ ಫಾರ್ ದಟ್. ಅದಕ್ಕೆ ನೀವು ತಯಾರಾಗಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಯುವ.